ವ್ಯಕ್ತಿತ್ವ ಬೆಳೆಸ್ಕೊಂಡ. ಈ SM ಕೃಷ್ಣರ ನಂತರ ಅವ್ರ ಜಾಗ ಹಿಡ್ಕೊಳ್ಳೋಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತು ಇದೆಲ್ಲ ಗಮನಿಸಿದಾಗ ಒಂದು ರಾಷ್ಟ್ರ ಮಟ್ಟದ ಪಕ್ಷಕ್ಕೆ ಬೆಳಿಬೇಕಾಗಿಂತ JDS ಕೊನೆಗೆ ಯಾವುದಕ್ಕೂ ಒಟ್ಟು ಅಧಿಕಾರ ಅಡ್ಜಸ್ಟ್ಮೆಂಟ್ ಆಗುವಂಥ ಪ್ರಸಂಗ ಬಂತು. ಅದು ಇವರೊಬ್ಬರಿಂದ ಆಗಿದ್ದಲ್ಲ. JDS ಅನೇಕ ಮಹನೀಯರಿದ್ದರು ಅದರಲ್ಲ. ಸ್ವತಃ ಇವತ್ತಿದ್ದಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅಲ್ಲೇ ಇದ್ದಂಥವು. ಅದ್ರ ಜೊತೆ ಇನ್ನೂ ಅನೇಕ ಲೀಡರ್ಗಳಲ್ಲೇ ಒಬ್ಬರು ಇಬ್ಬರು ಅವರೆಲ್ಲ ಹೇಳುವಂಥದ್ದು. ಅವರೆಲ್ಲ ನಮ್ಮ ನಜೀರ್ ಸಾಬ್ರಾಗಿರ್ಬೋದು, ರಾಮಕೃಷ್ಣ ಹೆಗಡೆಯವರಾಗಿರ್ಬೋದು, ಕರ್ನಾಟಕ ಮಟ್ಟಿಗೆ ಇನ್ನೂ ಅನೇಕ ಬರ್ತಾರೆ ಜನ. ಇವರೆಲ್ಲರೂ ಈ ಪಾರ್ಟಿ ಕಟ್ಟೋದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ JDS ಆಗೋದಕ್ಕೆ ಇವರೆಲ್ಲ ಕಾರಣೀಕರ್ತರು. ಇವರೆಲ್ಲರೂ ಒಟ್ಟು ಹೋರಾಟದಿಂದ ಒಂದಿಲ್ಲಿ ವಿರೋಧ ಪಕ್ಷ ಜನತಾದಳ, ಜನತಾ ಪಕ್ಷವು ಹಾಗೆ ಒಂದು ಹೋರಾಟ ಮಾಡಿದ್ದರು. ಇಂಥ ಪಕ್ಷವನ್ನು ಇವತ್ತು ಕೇವಲ ಒಂದು ಕುಟುಂಬದ ಮಾಡಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಮುಂದೆ ಹೊರಿಸ್ಕೊಂಡು ಹೋಗ್ತಾರೆ ಅನ್ನೋಂಥ ಪ್ರಶ್ನೆ ಅದ. ಯಾಕಂದ್ರೆ BJP ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ಇವೆರಡೂ ಪಕ್ಷಗಳು ವಿರೋಧಿಗಳು ಹೌದು. ಆದ್ರೆ ಇನ್ನೊಂದು ಮೂರನೇ ಪಕ್ಷ ಬೆಳೆದು ಅವ್ರಿಗೆ ಬೇಕಾಗಿಲ್ಲ. ಅವರು ಪ್ರಯತ್ನ ಮಾಡಿದ್ರು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಹೇಗಾದ್ರು ಮಾಡಿದ್ದನ್ನು ಮನೆಗೆ ಕಳಿಸೋಣ ಅಂತ. ಆ ಎಲ್ಲ ಕಾರಣಕ್ಕಾಗಿ ಇವತ್ತು 18-19 ಜನ MLAಗಳು ಉಳಿದಿದ್ದಾರೆ. 40-30-35 ರೆಗ್ಯುಲರಾಗಿ ಬರ್ತಿರುವಂಥ MLAಗಳು ಏಕದಮ್ ಕಡಿಮೆ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಹೆಚ್ಚಾಗ್ತಾರಂತ ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾರೆ, ಇಲ್ಲ ಅಂತಲ್ಲ. ಆದರೆ ಪಾರ್ಟಿಯನ್ನು ಇಡೀ ಸಾರ್ವಜನಿಕರ ಪಾರ್ಟಿಯನ್ನಾಗಿ ಬೆಳೆಸೋದ್ರಲ್ಲೇ, ಒಂದು ಸಿದ್ಧಾಂತನ ಬೆಳೆಸೋದ್ರಲ್ಲೇ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದು. ಮತ್ತು ಇವತ್ತಿಗೆ ಇವರು ಈ ಮಟ್ಟದ ರಾಜಕಾರಣ ಮಾಡ್ತಾರೆ ಅಂದರೆ ಇವ್ರ ದುಡ್ಡಿನ ಮೂಲ ಏನು ಅಂದಾಗ ಸಹಜವಾಗಿ ಎಲ್ಲರೂ ಅಂತಾರೆ. ಇವತ್ತು ರಾಜಕೀಯ ಪಕ್ಷದ ಇನ್ನೊಂದು ಇದು ಅಂತ ಒಂದು ಭ್ರಷ್ಟಾಚಾರದ ಪಕ್ಷ